ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಾದ್ರೆ ನಿನ್ನೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಯ್ತಲ್ಲ. ಅಣ್ಣನಿಗೆ ಜಾಮೀನು ಸಿಕ್ತು ಅಂತ ಅಭಿಮಾನಿಗಳು ಖುಷಿಯೋ ಖುಷಿ. ಹಾಗಾಗಿ ದರ್ಶನ್ ಅವರ ನಿವಾಸದ ಮುಂದೆ ಬಂದು ಸಂಭ್ರಮವನ್ನ ತೋರಿಸ್ಬಿಟ್ರು ಅಭಿಮಾನಿಗಳು. ಹೇಗಂದ್ರೆ ದರ್ಶನ್ ಅವರ ನಿವಾಸದ ಆ ನಂಬರ್ ಇರುತ್ತಲ್ಲ, ಜೊತೆಗೆ ಅವರ ಹೆಸರು ಇರುತ್ತಲ್ಲ, ತೂಗುದೀಪ್ ಅಂತ, ಅಲ್ಲಿ ಬಂದು ಹೂವಿನ ಹಾರ ಹಾಕಿ ಮಾಲೆ ಹಾಕಿ ಏನೋ ವಿಶೇಷ ಪೂಜೆ ಎಲ್ಲ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಅಭಿಮಾನಿಗಳು. ಆ ದೃಶ್ಯ ನೋಡೋದಕ್ಕೂ ಕೂಡ ಸಿಕ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ ರಕ್ತದಲ್ಲಿ ದರ್ಶನ್ ಚಿತ್ರ ಬಿಡಿಸಿದ್ದಾರಂತೆ ಒಬ್ಬ ಮಹಿಳಾ ಅಭಿಮಾನಿ ಕೂಡ. ದರ್ಶನ್ ಶೀಘ್ರ ಗುಣರಾಗ್ಲಿ ಅಂತ, ಗುಣಮುಖ ಆಗಿ ವಾಪಸ್ ಬರ್ಲಿ ಅಂತ ಫ್ಯಾನ್ಸ್ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದರ್ಶನ್ ಅಭಿಮಾನಿಯನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನ ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂತ ಒಂದು ಫೋಟೋವನ್ನ ನೋಡಬಹುದು. ಇಲ್ಲಿ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ತಂದಿದ್ದಾರೆ. ಅಂದ್ರೆ ನಟ ದರ್ಶನ್ ಅವರ ಚಿತ್ರವನ್ನ ತನ್ನ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದನ್ನ ತಂದು ಇಲ್ಲಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಇದು ಎಲ್ಲೊಂದು ಕಡೆ ಇಷ್ಟು ದಿನ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದಷ್ಟು ಅಭಿಮಾನಿಗಳಿಗೆ ನಿನ್ನೆ ಒಂದು ಸಂತಸದ ಸುದ್ದಿಯನ್ನ ಸಿಕ್ಕಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಫೋಟೋವನ್ನ ಇವತ್ತು ನಟ ದರ್ಶನ್ ಅವ್ರ ಮನೆಗೆ ತಂದಿದ್ದಾರೆ. ಇದರ ವಿಶೇಷ ಏನು? ಯಾರು ಬಿಡಿಸಿದ್ದು? ಇದು ನಮ್ಮ ತಮ್ಮ ಇನ್ನೋಸೆಂಟ್ ವಿಲನ್ ಅಂತ ಬಿಡಿಸಿರೋದು. ನಾವಂತೂ ಊಟದಾಗೆ ಡಿ ಬಾಸ್ ಅಭಿಮಾನಿ. ನಾನು ಬುದ್ಧಿ ಬಂದಾಗಿಂದ ಡಿ ಬಾಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ, ಅದು ಬ್ಲಡ್ಡಲ್ಲೇ ಇದೆ, ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಖಂಡಿತ ಡಿ ಬಾಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ. ಅಂದ್ರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂತ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂತ ವ್ಯಕ್ತವನ್ನು ಪಡಿಸ್ತೀರಾ? ನನಗಂತೂ ತುಂಬ ಬೇಜಾರಾಯಿತು. ಅವರು ಒಳಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆ ಥರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ನಡೀತಿದೆ. ಅದಕ್ಕೆ ಯಾರು ಮಾಡಿಲ್ಲ. ನಮ್ಮ ಬಾಸು ಒಂದು ಬ್ಯಾಡ್ ಕಮೆಂಟ್ಗೋಸ್ಕರ ನಂಗೆ ಮಾಡಿದಾರ ಅಂತ ಅಂದರೆ ಇವಾಗ ಒಂದು ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಮಾಡೋಕ್ಕೂ ಭಯ ಪಡಬೇಕು. ಅದು ಇಡೀ ದೇಶಕ್ಕೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇವಾಗ ಒಬ್ರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನಾವು ಆ ಬ್ಯಾಡ್ ಕಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಡಿ ಬಾಸ್ ನೆನ್ಪು ಬಂದೇ ಬರಬೇಕು ಅವ್ರಿಗೆ. ಆ ಥರ ಮಾಡಿದ್ದಾರೆ. ಅವರು ಮಾಡಿರೋದು ಒಳ್ಳೇದೇನೆ. ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ. ಇವ್ ನೆಕ್ಸ್ಟ್ ಬಿಟ್ರೆ ಇವರೇನೆ. ಏನೋ ಒಂದು ಕೆಟ್ಟ ಗಳಿಗೆ ಅದನ್ನ ಮರೆತು ಅವರು ಏನೋ ಅದು ನಡೆದಂಥ ಘಟನೆನ ನಾವು ಫುಲ್ಲು ಅದನ್ನ ಮರೆತುಬಿಟ್ಟು ಮುಂದಕ್ಕೆ ಏನಾಗಬೇಕು ಅದನ್ನ ನೋಡ್ಬೇಕೆ ಹೊರತು ಹಿಂದಿನ ಘಟನೆನ ಇದು ಮಾಡ್ದೇನೆ. ಬಟ್ ಇದರಲ್ಲಿ ಸ್ವಲ್ಪ ಸರ್ಕಾರನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ತೋರಿಸ್ಬೋದಾಗಿತ್ತು. ಅದೇನೋ ಗೊತ್ತಿಲ್ಲ, ಅವ್ರ ಮೇಲೆ ಒಂದು ಕಣ್ಣಿಟ್ಬಿಡ್ತು. ಅದೇನಕ್ಕೆ ಯಾಕಂದ್ರೆ ಬೇರೆ ಕೇಸ್ಗಳೆಲ್ಲ ಇದಾವೆ, ಅದನ್ನ ಯಾಕೆ ಹಂಗೆ ಮಾಡಲಿಲ್ಲ? ಅದೊಂದು ನಮಗೆ ಒಳಗಡೆ ನೋವಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಾದ್ರೆ ನಿನ್ನೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಯ್ತಲ್ಲ. ಅಣ್ಣನಿಗೆ ಜಾಮೀನು ಸಿಕ್ತು ಅಂತ ಅಭಿಮಾನಿಗಳು ಖುಷಿಯೋ ಖುಷಿ. ಹಾಗಾಗಿ ದರ್ಶನ್ ಅವರ ನಿವಾಸದ ಮುಂದೆ ಬಂದು ಸಂಭ್ರಮವನ್ನ ತೋರಿಸ್ಬಿಟ್ರು ಅಭಿಮಾನಿಗಳು. ಹೇಗಂದ್ರೆ ದರ್ಶನ್ ಅವರ ನಿವಾಸದ ಆ ನಂಬರ್ ಇರುತ್ತಲ್ಲ, ಜೊತೆಗೆ ಅವರ ಹೆಸರು ಇರುತ್ತಲ್ಲ, ತೂಗುದೀಪ್ ಅಂತ, ಅಲ್ಲಿ ಬಂದು ಹೂವಿನ ಹಾರ ಹಾಕಿ ಮಾಲೆ ಹಾಕಿ ಏನೋ ವಿಶೇಷ ಪೂಜೆ ಎಲ್ಲ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಅಭಿಮಾನಿಗಳು. ಆ ದೃಶ್ಯ ನೋಡೋದಕ್ಕೂ ಕೂಡ ಸಿಕ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ ರಕ್ತದಲ್ಲಿ ದರ್ಶನ್ ಚಿತ್ರ ಬಿಡಿಸಿದ್ದಾರಂತೆ ಒಬ್ಬ ಮಹಿಳಾ ಅಭಿಮಾನಿ ಕೂಡ. ದರ್ಶನ್ ಶೀಘ್ರ ಗುಣರಾಗ್ಲಿ ಅಂತ, ಗುಣಮುಖ ಆಗಿ ವಾಪಸ್ ಬರ್ಲಿ ಅಂತ ಫ್ಯಾನ್ಸ್ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದರ್ಶನ್ ಅಭಿಮಾನಿಯನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನ ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂತ ಒಂದು ಫೋಟೋವನ್ನ ನೋಡಬಹುದು. ಇಲ್ಲಿ ರಕ್ತದಲ್ಲಿ ಬರೆದಿರ್ತಕ್ಕಂಥ
ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ತಂದಿದ್ದಾರೆ. ಅಂದ್ರೆ ನಟ ದರ್ಶನ್ ಅವರ ಚಿತ್ರವನ್ನ ತನ್ನ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದನ್ನ ತಂದು ಇಲ್ಲಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಇದು ಎಲ್ಲೋ ಒಂದು ಕಡೆ ಇಷ್ಟು ದಿನ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದಷ್ಟು ಅಭಿಮಾನಿಗಳಿಗೆ ನಿನ್ನೆ ಒಂದು ಸಂತಸದ ಸುದ್ದಿಯನ್ನ ಸಿಕ್ಕಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಫೋಟೋವನ್ನ ಇವತ್ತು ನಟ ದರ್ಶನ್ ಅವ್ರ ಮನೆಗೆ ತಂದಿದ್ದಾರೆ. ಇದರ ವಿಶೇಷ ಏನು? ಯಾರು ಬಿಡಿಸಿದ್ದು? ಇದು ನಮ್ಮ ತಮ್ಮ ಇನ್ನೋಸೆಂಟ್ ವಿಲನ್ ಅಂತ ಬಿಡಿಸಿರೋದು. ನಾವಂತೂ ಹುಟ್ಟದಾಗೆ ಡಿ ಬಾಸ್ ಅಭಿಮಾನಿ. ನಾನು ಬುದ್ಧಿ ಬಂದಾಗಿಂದ ಡಿ ಬಾಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ. ಅದು ಬ್ಲಡ್ಡಲ್ಲೇ ಇದೆ. ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಖಂಡಿತ ಡಿ ಬಾಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ. ಅಂದ್ರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂತ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂತ ವ್ಯಕ್ತವನ್ನು ಪಡಿಸ್ತೀರಾ? ನನಗಂತೂ ತುಂಬ ಬೇಜಾರಾಯಿತು. ಅವರು ಒಳಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆ ಥರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ನಡೀತಿದೆ. ಅದಕ್ಕೆ ಯಾರು ಮಾಡಿಲ್ಲ. ನಮ್ಮ ಬಾಸು ಒಂದು ಬ್ಯಾಡ್ ಕಮೆಂಟ್ಗೋಸ್ಕರ ನಂಗೆ ಮಾಡಿದಾರ ಅಂತ ಅಂದರೆ ಇವಾಗ ಒಂದು ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಮಾಡೋಕ್ಕೂ ಭಯ ಪಡಬೇಕು. ಅದು ಇಡೀ ದೇಶಕ್ಕೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಇವಾಗ ಒಬ್ರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನಾವು ಆ ಬ್ಯಾಡ್ ಕಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಡಿ ಬಾಸ್ ನೆನ್ಪು ಬಂದೇ ಬರಬೇಕು ಅವ್ರಿಗೆ. ಆ ಥರ ಮಾಡಿದ್ದಾರೆ. ಅವರು ಮಾಡಿರೋದು ಒಳ್ಳೇದೇನೆ. ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ. ನೆಕ್ಸ್ಟ್ ಬಿಟ್ರೆ ಇವರೇನೆ. ಏನೋ ಒಂದು ಕೆಟ್ಟ ಗಳಿಗೆ ಅದನ್ನ ಮರೆತು ಅವರು ಏನೋ ಅದು ನಡೆದಂಥ ಘಟನೆನ ನಾವು ಫುಲ್ಲು ಅದನ್ನ ಮರೆತುಬಿಟ್ಟು ಮುಂದಕ್ಕೆ ಏನಾಗಬೇಕು ಅದನ್ನ ನೋಡ್ಬೇಕೆ ಹೊರತು ಹಿಂದಿನ ಘಟನೆನ ಇದು ಮಾಡ್ದೇನೆ. ಬಟ್ ಇದರಲ್ಲಿ ಸ್ವಲ್ಪ ಸರ್ಕಾರನೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ತೋರಿಸ್ಬೋದಾಗಿತ್ತು. ಅದೇನೋ ಗೊತ್ತಿಲ್ಲ, ಅವ್ರ ಮೇಲೆ ಒಂದು ಕಣ್ಣಿಟ್ಬಿಡ್ತು. ಅದೇನಕ್ಕೆ ಯಾಕಂದ್ರೆ ಬೇರೆ ಕೇಸ್ಗಳೆಲ್ಲ ಇದಾವೆ. ಅದನ್ನ ಯಾಕೆ ಹಂಗೆ ಮಾಡಲಿಲ್ಲ? ಅದೊಂದು ನಮಗೆ ಒಳಗಡೆ ನೋವಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಾದ್ರೆ ನಿನ್ನೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಯ್ತಲ್ಲ. ಅಣ್ಣನಿಗೆ ಜಾಮೀನು ಸಿಕ್ತು ಅಂತ ಅಭಿಮಾನಿಗಳು ಖುಷಿಯೋ ಖುಷಿ. ಹಾಗಾಗಿ ದರ್ಶನ್ ಅವರ ನಿವಾಸದ ಮುಂದೆ ಬಂದು ಸಂಭ್ರಮವನ್ನ ತೋರಿಸ್ಬಿಟ್ರು ಅಭಿಮಾನಿಗಳು. ಹೇಗಂದ್ರೆ ದರ್ಶನ್ ಅವರ ನಿವಾಸದ ಆ ನಂಬರ್ ಇರುತ್ತಲ್ಲ, ಜೊತೆಗೆ ಅವರ ಹೆಸರು ಇರುತ್ತಲ್ಲ, ತೂಗುದೀಪ್ ಅಂತ, ಅಲ್ಲಿ ಬಂದು ಹೂವಿನ ಹಾರ ಹಾಕಿ ಮಾಲೆ ಹಾಕಿ ಏನೋ ವಿಶೇಷ ಪೂಜೆ ಎಲ್ಲ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಅಭಿಮಾನಿಗಳು. ಆ ದೃಶ್ಯ ನೋಡೋದಕ್ಕೂ ಕೂಡ ಸಿಕ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ ರಕ್ತದಲ್ಲಿ ದರ್ಶನ್ ಚಿತ್ರ ಬಿಡಿಸಿದ್ದಾರಂತೆ ಒಬ್ಬ ಮಹಿಳಾ ಅಭಿಮಾನಿ ಕೂಡ. ದರ್ಶನ್ ಶೀಘ್ರ ಗುಣರಾಗ್ಲಿ ಅಂತ, ಗುಣಮುಖ ಆಗಿ ವಾಪಸ್ ಬರ್ಲಿ ಅಂತ ಫ್ಯಾನ್ಸ್ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದರ್ಶನ್ ಅಭಿಮಾನಿಯನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನ ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂತ ಒಂದು ಫೋಟೋವನ್ನ ನೋಡಬಹುದು. ಇಲ್ಲಿ ರಕ್ತದಲ್ಲಿ ಬರೆದ